ಕಲ್ಲರ್ ಚಿಟ್ಟೆ ನಿನ್ನ ಸೊಂಟ ನುಡಿ ಕೆಟ್ಟೆ ಹುಬ್ಳಿ ಮಿರ್ಚಿ ತಿಂದಾಕಿನ ಉಳ್ಳಾಗಡ್ಡಿ ಊರಾಕಿನ ಚೆಂದುಳ್ಳಿ ಕಳಕೆ ಬಿದ್ದೆ ನಾನು ಮಿಂಚುಳ್ಳಿ ಮಾಡಬೇಡವೇ ಸಿಟ್ಟು ಗಿಟ್ಟು ಅದಕ್ಕೆ ಜ್ವಾಳದ ರೊಟ್ಟಿ ತಟ್ಟು ಮಾರಿ ಮಾರಿ ಕಲ್ಲ ಚಿಟ್ಟೆ ನಿನ್ನ ಸೊಂಟ ನೋಡಿ ಕೆಟ್ಟೆ ಬೆಳಕು ಮೂಡು ಮೊದಲೇ ನನ್ನ ಹುಂಜ ಕೂಗೈತೆ ಇನ್ನೋರ್ ಕಾಣುವೆ ನಂಗೆ ಹತ್ತ ಚಟ್ನಿ ಚಾಲಾಕಿ ಕೊಡಲೇನೇ ನ ಮಂಡ್ಯ ಕಬ್ಬ ಬಾರಿ ಬಾರಿ ಕಲರ್ ಚಿಟ್ಟೆ ನನ್ನ ಮನಸ ನಿಂಗೆ ಕೊಟ್ಟೆ ಮೂರಿನ ಜಾವದ ಚಳಿಗೆ ಕಂಬಳಿಯಾಗಲು ನಾ ಬರಲೇ ಕದವ ಮುಚ್ಚಿ ಅವಳಿ ಮ್ಯಾಲೆ ಕೈ ಇಡಲೇ ಎಲ್ಲಡಕಿ ನಿಂಗಾಲ್ಗೆ ಚೆನ್ನಿ ಚೆಗಿರ್ತೈತೆ ನಿನ್ನ ಬಿಸಿ ಬಿಸಿಯ ಉಸಿರು ನನ್ನ ಹತ್ರ ಕರೆದೈತೆ ಹುಡುಗಿ ಪ್ರೀತಿಗಿಲ್ಲ ಗೊತ್ತು ಗೊತ್ತು ಪ್ರಣಯದ ಊರಿಗೆ ಬಂಡಿ ಹತ್ತು ಬಾರಿ ಬಾರಿ ಕಲರ್ ಚಿಟ್ಟೆ ನಿನ್ನ ಸೊಂಟ ನೋಡಿ ಕೆಟ್ಟೆ ಹುಬ್ಳಿ ಮಿರ್ಚಿ ತಿಂದಾಕಿನ ಉಳ್ಳಾಗಡ್ಡಿ ಊರಾಕಿನ ಆಗೋಯ್ತಲ್ಲೇ ಕೊಟ್ಟು ರಟ್ಟು ಈಗ್ಲೇ ಜ್ವಾಳದ ರೊಟ್ಟಿ ತಟ್ಟು
ಶಿಪ್ಮೆಂಟ್ ಬಂದಾಯ್ತು. ಎಸ್ ಎಸ್ ಓಕೆ ಬಾಯ್. ಹಲೋ ವಿಕಿ. ಹಲೋ ಅಂಕಲ್. ಹೌ ಆರ್ ಯು? ಫೈನ್ ಥ್ಯಾಂಕ್ ಯು. ನಿನ್ನ ಇಷ್ಟು ಬೇಗ ಅಮೆರಿಕಾದಿಂದ ಯಾಕೆ ಬರೋಕ್ ಹೇಳಿದೆ ಗೊತ್ತಾ? ಯಾಕೆ ಅಂಕಲ್? ನಿನ್ನ ಸ್ನೇಹ ಎಂಗೇಜ್ಮೆಂಟ್ ಮಾಡೋದಿಕ್ಕೆ. ಎಂಗೇಜ್ಮೆಂಟ್ ಫಾರ್ಮಾಲಿಟಿ ಅಷ್ಟೇ. ನಾನಾಗ್ಲೇ ನಿಮ್ಮಿಬ್ಬರ ಮದುವೆ ಡೇಟ್ಸ್ನೇ ಫಿಕ್ಸ್ ಮಾಡಿದ್ದೀನಿ. ಯು ಮೀನ್ ಸ್ನೇಹ ಮತ್ತು ನನ್ಗ? ಯಾಕೆ ಅನುಮಾನನಾ? ಅನುಮಾನ ಅಲ್ಲ ಅಂಕಲ್, ಅವಸರ ತೀರ್ಮಾನ ಸ್ಮಶಾನಕ್ ಸಮಾನ. ಅದು ವೇದಾಂತ. ಆದ್ರೆ ನಾನ್ ನನ್ನ ಮಗಳ ಸ್ನೇಹ ಮದುವೆ ಮಾಡಿ ನೋಡೋದು ನನ್ನ ಸಿದ್ಧಾಂತ. ನೀವು ಬಿಡಿ ಅಂಕಲ್, ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ಏನ್ ಬರ್ತಿದ್ರೆ? ಸ್ನೇಹ ವಾಸು ಸ್ನೇಹ ಎಲ್ಲಿದ್ಯಾ? ವಾಸು ನಾನು ಇಲ್ಲಿದ್ದೀನಿ. ವಾಸು ಸ್ನೇಹ ಎಲ್ಲಿದ್ಯಾ ನೀನು? ವಾಸು ವಾಸು ನಾನು ಇಲ್ಲಿದ್ದೀನಿ. ಸುಮ್ಮನೆ ಕೂತ್ರೋ. ಅಂಕಲ್ ಏನಿದು? ಯಾರಿವ್ರಲ್ಲ? ಸ್ನೇಹನ? ಆಗೋದೆಲ್ಲ ಒಳ್ಳೇದಕ್ಕೆ. ಅಂದ್ರೆ ಕುರಿ ಕೊಬ್ದಷ್ಟು ಯಾರಿಗ್ ಲಾಭ ಗೊತ್ತಲ್ಲ? ಗೊತ್ತಿದೆ ಅಂಕಲ್. ದಟ್ಸ್ ಓಂಕಾರ್. ವಾಸು ಅಂಕಲ್, ವಾಸು ಬೇಗ ಈ ಡ್ರೆಸ್ ಹಾಕೊಂಡು ಜಾಮ್ ಜಾಮ್ ಅಂತ ರೆಡಿ ಆಗ್ಬಿಡು. ಅಂಕಲ್, ನೀನ್ ಈ ಋಣನ ಹೇಗ್ ತೀರ್ಸ್ಬೇಕು ಅಂತ ಅರ್ಥ ಆಗ್ತಿಲ್ಲ ಅಂಕಲ್. ನನ್ನ ನಿನ್ನ ಮಧ್ಯೆ ಋಣಾನುಬಂಧದ ವಿಷಯ ಯಾಕೋ? ಆ ಮಾತು ಬೇಕಾಗಿತ್ತ? ಅದ್ ಹಾಗಲ್ಲ ಅಂಕಲ್, ಇದೇ ಮಂಟಪದಲ್ಲಿ ನಿಮ್ ಮದ್ವೆನೂ ಆಗ್ಬಿಟ್ರೆ ದಾನಿಕಿ ದೀನಿಕಿ ಸರಿಪೋತುಂದಿ ಅಂತ. ಬಾಗ ಚಪ್ಪೆ ಅವ್ರ 4 ಬೆಳ್ಳಿ. ಒಂದು ಕೆಲಸ ಮಾಡು, ಈಗಲೇ ಒಂದು ಸೂಪರ್ ಹುಡುಗಿನ ಸೆಲೆಕ್ಟ್ ಮಾಡಿ ಕರ್ಕೊಂಬಂದ್ಬಿಡು. ಅಯ್ಯ, ಸೆಲೆಕ್ಟ್ ಮಾಡೋದೇನ್ ಬಂತು ಅಂಕಲ್? ನಮ್ಮ ಮನೆ ಪಕ್ಕ ಪಂಕಜ ಅಂತಿದ್ದಾಳೆ, ಒಳ್ಳೆ ಫಳ ಅಂತ ಹೊಳಿತಾಳೆ. ಆದ್ರೆ ಬಾಯಲ್ಲಿ ಹಲ್ಲಿಲ್ಲ ಅಷ್ಟೇ. ಅದು ಸುತ್ತಿ. ಈಗಲೇ ಹೋಗಿ ಆ ಪಂಕಜಮ್ಮನ ರೆಡಿ ಮಾಡಿ ಕರ್ಕೊಂಬಂದ್ಬಿಡು, ಮದುವೆ ಮಾಡಿಸ್ಬಿಡ್ತೀನಿ. ಆದ್ರೆ ಒಂದೇ ಒಂದು ಕಂಡೀಷನ್. ಹೇಳಿ ಅಂಕಲ್. ಆ ಹುಡುಗಿನ ನೀನೇ ಮದುವೆ ಮಾಡ್ಕೋಬೇಕು. ಎಲ್ಲ ಹೋದಾ? ನಾಚಿಕೆ ನೋಡು. ದಾರಿ ಬಿಡಿ. ಸ್ನೇಹ ರೆಡಿನಮ್ಮ? ಅರೆ ಎಷ್ಟು ಮುದ್ದಾಗಿದೆಯಮ್ಮ. ಒಳ್ಳೆ ಕರ್ಪೂರದ ಗೊಂಬೆ ಇದ್ದಂಗಿದ್ಯಾ. ಕರ್ಪೂರದ ಗೊಂಬೆ ನೀನು, ಓ ಕರ್ಪೂರದ ಗೊಂಬೆ ನೀನು. ಅಂಕಲ್ ಪ್ಲೀಸ್ ಡೋಂಟ್ ವೇಸ್ಟ್ ದ ಟೈಮ್ ಅಂಕಲ್. ಸ್ವಲ್ಪ ಹೊರಗಡೆ ಹೋಗ್ತೀರಾ? ನಾವಿಲ್ಲಿ ನೋಡ್ಕೋತಾ ಇಲ್ವಾ? ಆಯ್ತು ಅಂಕಲ್, ನೀವ್ ಗಂಡಿನ ತಂದೆ ತಾನೆ, ಮತ್ ಇಲ್ಗ್ಯಾಕ್ ಬಂದ್ರಿ? ಹಲ್ಲುದ್ಬಿಡ್ತೀನಿ ನೋಡು. ಯಾರು ಹೇಳಿದ್ದು ನಾ ಗಂಡಿನ ತಂದೆ ಅಂತ? ನಾನು ಈ ಹುಡುಗಿ ತಂದೆ ಕೂಡ ಅಲ್ವಮ್ರಿ, ಅಲ್ವಮ್ಮ? ಲಾ ಲಾ ಲೇ ಲೇ ಲಾ ಲಾ ವೆರಿ ಗುಡ್. ಕಟ್ಟಿದ್ದಾಯ್ತಾ? ಅಲ್ಲೂ ಕಟ್ಟಿದ್ರ? ಕರೆಕ್ಟ್. ಹಲೋ ಮಿಸ್ಟರ್ ಶರ್ಮಾ. ಹಲೋ ಕಮಿಷನರ್. ಎಲ್ಲ ಓಕೆನಾ? ಫಸ್ಟ್ ಕ್ಲಾಸ್. ಇದಕ್ಕಿಂತ ಇನ್ನೇನ್ ಬೇಕು ಸರ್? ಏನೋ ನಿಮ್ಮ ಬಂದೋಬಸ್ತಲ್ಲಿ ಈ ಮದುವೆ ಮಾಡೋಣ ಅನ್ಕೊಂಡೆ, ಅದಕ್ಕೆ ನೀವು ಒಪ್ಕೊಂಡ್ರಿ. ಶಾಸ್ತ್ರೋಕ್ತವಾಗಿ ಈ ಮದುವೆ ಮಾಡೋಣ ಅನ್ಕೊಂಡೆ, ಅದಕ್ಕೂ ನೀವು ಒಪ್ಕೊಂಡ್ರಿ. ರಿಯಲಿ ಯು ಆರ್ ಎ ಗ್ರೇಟ್ ಕಮಿಷನರ್ ಸರ್. ಒಂದು ಕಮಿಷನರ್ ಆಫೀಸನ್ನ ಕಲ್ಯಾಣ ಮಂಟಪ ಮಾಡಿರೋದು ಪ್ರಪಂಚದಲ್ಲೇ ಇದು ಮೊದಲನೇ ಸಾರಿ ಅಂತ ಕಾಣುತ್ತೆ. ನಿಮಗೆ ತುಂಬಾ ಥ್ಯಾಂಕ್ಸ್. ಇದರಲ್ಲಿ ಥ್ಯಾಂಕ್ಸ್ ಹೇಳೋದೇನ್ ಬಂತು? ಇದು ಸಂತೋಷದ ವಿಷಯ. ನಿಮ್ಗೆ ಗೊತ್ತು, ಕಳ್ಳರು ಕೊಲೆಗಡಕರು ಇರುವಂತ ಈ ಜಾಗನ ನೀವು ದೇವಸ್ಥಾನ ಮಾಡಿದೀರಾ. ಥ್ಯಾಂಕ್ಸ್ ನಾನ್ ನಿಮ್ಗೆ ಹೇಳ್ಬೇಕು. ಥ್ಯಾಂಕ್ಸ್ ಸರ್. ತಾಳಿ ಕಟ್ಟಿಸ್ಬಿಡ್ತೀನಿ. ತಾಳಿ ಮುಟ್ರೋ ಎಲ್ಲ ತಾಳಿ ಮುಟ್ಟಿ, ಒಳ್ಳೆ ಮನಸ್ಸಿಂದ ಮುಟ್ಟಿ. ವಾಸು, ದೇವ್ರ ಹೆಸರು ತಾಳಿ ಕಟ್ಟು. ಹೊಟ್ಟೆ ಹಸಿತಾ ಇದೆ, ಹೊಟ್ಟು ಊಟ ಮಾಡಬೇಕು. ವಾಲ್ಗ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠಾನಿ ಪಂಚಾನಿ ಜುಗುಕೆ ಕಂಠೀವರದ ಸಾಧನಂ. Stop it! ಕಮಿಷನರ್ ಸರ್, ಈ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ನಿಮ್ದೇನಾ? ನೋ, ಅವ್ರದಲ್ಲ. ಈ ಮದುವೆನ ನಿಂತು ಮಾಡಿಸ್ತಾ ಇರೋದು ನಾನು. ಅವ್ರದ್ದೇನಿದ್ರು ಸೆಕ್ಯೂರಿಟಿ ಕೊಡೋದು. ಒಂದ್ ವೇಳೆ ಈ ಮದುವೆ ಏನಾದ್ರೂ ನಡೆದ್ರೆ ನೀವಿಬ್ರು ಕಂಬಿ ಎಣಿಸ್ಬೇಕಾಗುತ್ತೆ ಗೊತ್ತಾ? ಅಪ್ಪ, ಹೆಣ್ಣು ಹೆತ್ತ ಅಪ್ಪ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದು ತಪ್ಪ?
ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದು ತಪ್ಪಲ್ಲ. ನನ್ನ ಮಗಳು ಇನ್ನೂ ಮೈನರ್, ಅವಳಿಗಿನ್ನೂ 18 ವರ್ಷ ಆಗಿಲ್ಲ. ಇಲ್ಲ, ನನಗೆ 18 ವರ್ಷ ಆಗಿದೆ. 18 ವರ್ಷ ನಡೀತಾ ಇದೆ, ಆದ್ರೆ ತುಂಬಿಲ್ಲ. ಕಮಿಷನರ್ ಸರ್, ನನ್ನ ಮಗಳಿಗೆ ಇನ್ನೂ 18 ವರ್ಷ ತುಂಬಿಲ್ಲ ಅನ್ನೋದಕ್ಕೆ ಈ ಬರ್ತ್ ಸರ್ಟಿಫಿಕೇಟ್ ಸಾಕ್ಷಿ. ಈ ಬರ್ತ್ ಸರ್ಟಿಫಿಕೇಟ್ ಪ್ರಕಾರ ಅವಳಿಗೆ 18 ವರ್ಷ ತುಂಬಬೇಕು ಅಂದ್ರೆ ಇನ್ನೂ 16 ದಿನಗಳು ಬಾಕಿ ಇದೆ. ಸಾರಿ ಮಿಸ್ಟರ್ ಶರ್ಮಾ, ಈ ಸರ್ಟಿಫಿಕೇಟ್ ಪ್ರಕಾರ ಇನ್ನೂ 16 ದಿವಸ ಈ ಮದುವೆ ನಡೆಯೋ ಹಾಗಿಲ್ಲ. ನಾನ್ ಯಾರು, ನಾನ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋದು ಈಗ ನಿನ್ಗೆ ಅರ್ಥ ಆಯ್ತಾ? ಮಿಸ್ಟರ್ ಶರ್ಮಾ, ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಎಂಡ್. ದಟ್ಸ್ ಓಂಕಾರ್. ಮಿಸ್ಟರ್ ಓಂಕಾರ್, ರೀಲ್ ನಂಬರ್ 11 ನಲ್ಲಿ ನೀನ್ ಗೆದ್ದಿರಬಹುದು, ಆದ್ರೆ ಕ್ಲೈಮ್ಯಾಕ್ಸ್ ರೀಲ್ ನಲ್ಲಿ ಈ ಕುಳ್ಳಾನೇ ಗೆಲ್ಲೋದು. ಯು ಕ್ಯಾನ್ ಟೇಕ್ ಹರ್. ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಅಂಕಲ್ ಅಂಕಲ್, ಸ್ನೇಹ ಅವ್ರ ತಾಯಿ. ನಮಸ್ಕಾರ ಸರ್. ಆಂಟಿ, ಸ್ನೇಹ ಹೇಗಿದ್ದಾಳೆ? ನೋಡಪ್ಪ ವಾಸು, ಇವತ್ವರೆಗೂ ಜೀವಂತವಾಗೇ ಇದ್ದಾಳೆ. ಆದ್ರೆ ನಾಳೆ ಏನಾಗುತ್ತೋ ಏನೋ ಗೊತ್ತಿಲ್ಲಪ್ಪ. ಆಂಟಿ, ಯಾಕೆಂದ್ರೆ ಅವ್ರಪ್ಪ ಸ್ನೇಹನ್ ಕರ್ಕೊಂಡು ಅಮೆರಿಕಕ್ಕೆ ಹೋಗ್ತಿದಾರಪ್ಪ. ಅಲ್ಲಿ ವಿಕ್ಕಿಗೂ ಸ್ನೇಹಂಗೂ ಮದ್ವೆ ಮಾಡಿಸ್ತಾರಂತಪ್ಪ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಹೊರಗಡೆ ಬರ್ದಿರೋ ಹಾಗೆ ಸೆಕ್ಯೂರಿಟಿ ಇಟ್ಟಿದಾರಪ್ಪ. ಸರ್, ಒಂದು ಮಗುವಿನ ತಾಯಿಯಾಗಿ ಹೆತ್ತ ಮಗಳು ಕ್ಷಣ ಕ್ಷಣ ಅನುಭವಿಸ್ತಿರೋ ನೋವನ್ನ ನನ್ ಕೈಯಲ್ಲಿ ನೋಡ್ಕೊಂಡಿರಕ್ ಆಗ್ತಿಲ್ಲ ಸರ್. ಸರ್, ನಿಮ್ ಮೇಲೆ ನಾನು ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡು ಬಂದಿದ್ದೀನಿ ಸರ್. ನೀವು ಮನಸ್ಸು ಮಾಡಿದ್ರೆ ಖಂಡಿತ ಅವಳ ಮದ್ವೆ ಮಾಡಿಸ್ಬೋದು ಸರ್. ಅವಳಿಗೆ ಏನಾದ್ರೂ ವಿಕ್ಕಿ ಜೊತೆ ಮದ್ವೆ ಆದ್ರೆ ಖಂಡಿತ ಖಂಡಿತ ಅವಳು ಬದುಕಿರಲ್ಲ ಸರ್. ಸರ್, ದಯವಿಟ್ಟು ಅವಳು ನೀವೇ ಕಾಪಾಡ್ಬೇಕು ಸರ್, ಪ್ಲೀಸ್ ಸರ್. ವಾಸು, ನೀನ್ ಅವಳು ಕೈ ಬಿಡ್ಬೇಡಪ್ಪ. ಅಂಕಲ್, ಸ್ನೇಹಕ್ಕೇನಾದ್ರೂ ಆದ್ರೆ? ನೋ ನೋ, ಇಂಪಾಸಿಬಲ್, ಇಂಪಾಸಿಬಲ್. ನಾನು ಮೊದಲು ಮಾಡಿದ ತಪ್ಪನ್ನ ಮತ್ತೆ ಮಾಡಕ್ಕೆ ಇಷ್ಟಪಡಲ್ಲ. ಅಂಕಲ್, ಅದರ ಅರ್ಥ? ನನ್ನ ಜೀವನ ಚರಿತ್ರೆ ಏನು ಅಂತ ನೀವೆಲ್ಲ ಕೇಳ್ತಾ ಇದ್ದೀರಿ ಅಲ್ಲ? ಇವತ್ತು ಹೇಳ್ತೀನಿ ಕೇಳಿ. ನನ್ನ ಫ್ಲಾಶ್ ಬ್ಯಾಕ್, ನನ್ನ ಫ್ಲಾಶ್ ಬ್ಯಾಕ್. ನಾನು, ನನ್ನ ಹೆಂಡತಿ, ನನ್ನ ಮಗ ಮೈಸೂರಿನಲ್ಲಿ ಆನಂದವಾಗಿ ಜೀವನ ಮಾಡ್ಕೊಂಡಿದ್ವಿ. ಕಾಲೇಜಲ್ಲಿ ಓದ್ತಾ ಇದ್ದ ನನ್ನ ಮಗ ಒಬ್ಬ ಶ್ರೀಮಂತನ ಮಗಳನ್ನ ಲವ್ ಮಾಡ್ಬಿಟ್ಟ. ಅದ್ಯಾವುದೂ ನಮಗೆ ಗೊತ್ತಿರ್ಲಿಲ್ಲ. ಇವತ್ತು ಈಕೆ ಬಂದು ಹೇಗೆ ಬೇಡ್ಕೊಂಡ್ಲು, ಅದೇ ತರ ಅವತ್ತು ಅವಳ ತಾಯಿ ಕೂಡ ನನ್ನ ಹತ್ರ ಬಂದು ಬೇಡ್ಕೊಂಡ್ಲು. ಆದ್ರೆ ನಾನು, ನನ್ನ ಸ್ವಾಭಿಮಾನ, ನನ್ನ ಗೌರವ, ನನ್ನ ಅಂತಸ್ತು, ನಾನೊಬ್ಬ ಪ್ರಿನ್ಸಿಪಾಲ್ ಅನ್ನೋ ಅಹಂಕಾರದಿಂದ ಕೇವಲ ಒಂದು ಪ್ರೀತಿಗೋಸ್ಕರ, ಪ್ರೇಮಕ್ಕೋಸ್ಕರ ನಾನು ಹೋಗಿ ಬೇಡ್ಕೋಬೇಕಲ್ಲ ಅಂತ ನಾನು ಅವತ್ತು ಎಲ್ಲವನ್ನು ಕೇರ್ಲೆಸ್ ಆಗ್ತಾ ಹೋಗ್ಬಿಟ್ಟೆ. ಅದರ ಪರಿಣಾಮ ಏನಾಯ್ತು ಗೊತ್ತಾ? ಹುಡುಗಿನ ಲವ್ ಮಾಡಿದೆ ಅಂತ ನನ್ನ ಮಗ, ಹೂ ಮೇಡ್ ಮಿ ಆಸ್ ಫಾದರ್, ನನ್ನ ಮಗ ವಿಷ ತಗೊಂಡು ಸತ್ತೋದ. ಹುಡುಗ ಸಿಗಲಿಲ್ಲ ಅಂತ ಹುಡುಗಿ ನೇಣು ಹಾಕೊಂಡು ಸತ್ತೋದ್ಲು. ಮಗನ ಕಳ್ಕೊಂಡ ನನ್ನ ಹೆಂಡತಿ, ಮೈ ವೈಫ್, ಅವಳು ಸತ್ತೋದ್ಲು. ಐ ಬಿಕೇಮ್ ಅಲೋನ್, ಐ ಬಿಕೇಮ್ ಆಲ್ ಅಲೋನ್ ವಾಸು, ಆಲ್ ಅಲೋನ್. ಒಂದು ಲವ್ವಿನ ಪರಿಣಾಮ ಇಷ್ಟೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಇಟ್ ವಾಸ್ ಟೂ ಲೇಟ್, ಟೂ ಲೇಟ್. ಅವತ್ತು ನಾನು ಮಾಡಿದ ಮುಟ್ಟಾಳತನದಿಂದ ನನ್ನ ಮಗನ ಕಳ್ಕೊಂಡೆ. ಇವತ್ತು ಅದೇ ಮುಟ್ಟಾಳತನ ಮಾಡಿ ನಿನ್ನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ವಾಸು, ಇಷ್ಟಪಡೋದಿಲ್ಲ. ಪ್ರೇಮಿಗಳಿಗೆ ಸಾವೇ ದಾರಿ ಅನ್ನೋ ಮಾತನ್ನ ಸುಳ್ಳು ಮಾಡಿ ಪ್ರೇಮಿಗಳ ಜೀವನದ ಅರ್ಥ ಏನು ಅಂತ ಈ ಜಗತ್ತಿಗೆ ನಾನು ತಿಳಿಸ್ತೀನಿ ವಾಸು, ಈ ಜಗತ್ತಿಗೆ ನಾನು ತಿಳಿಸ್ತೀನಿ. ದಟ್ಸ್ ಮೈ ಏಮ್, ಮೈ ಏಮ್.